ಆ, ಬೆಂಗಳೂರು ಪೊಲೀಸ್ ಆಯುಕ್ತರ ಒಟ್ಟು ಮಾರ್ಗದರ್ಶನದಲ್ಲಿ ಅವರ ನಿರ್ದೇಶನದಂತೆ ಆ, ಬೆಂಗಳೂರು ಕೇಂದ್ರ ವಿಭಾಗದ ಕೆಲವು ಇಂಪಾರ್ಟೆಂಟ್ ಪೊಲೀಸ್ ಠಾಣೆಗಳ ವ್ಯಾಪ್ತಿನಲ್ಲಿ ಮತ್ತು ಆ ಪೊಲೀಸ್ ಠಾಣೆಗಳ ವ್ಯಾಪ್ತಿಗೆ ಹೊಂದ್ಕೊಂಡು ಪಕ್ಕದ ಪೊಲೀಸ್ ಠಾಣೆ ಬೇರೆ ಡಿವಿಷನ್ನಿಂದ ಇರ್ತಕ್ಕಂಥದ್ದು ಅದನ್ನೆಲ್ಲ ಜಂಟಿಯಾಗಿ ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬೆಂಗಳೂರು ಸೆಂಟ್ರಲ್ ವಿಭಾಗದ ಅಶೋಕ್ ನಗರ್, ವಿವೇಕ್ ನಗರ್, ವಿಲ್ಸನ್ ಗಾರ್ಡನ್, SR ನಗರ, SJ ಪಾರ್ಕ್ ಪೊಲೀಸ್ ಠಾಣೆ ಜೊತೆಗೆ ಅದರ ಬಾರ್ಡ್ರ್ನಲ್ಲಿರ್ತಕ್ಕಂಥ ಸಿದ್ದಾಪುರ, ಅಡ್ಗೋಡಿ, ಕೋರಮಂಗಲ ಇವೆಲ್ಲ ಸೌತ್ ಈಸ್ಟು ಮತ್ತು ಸೆಂಟ್ರಲ್ 3 ಡಿವಿಷನ್ ಅಧಿಕಾರಿ ಸಿಬ್ಬಂದಿಗಳು ಒಟ್ಟುಗೂಡಿಸಿ ಆಟ್ ಎ ಟೈಮ್ ಒಂದು ಕಾರ್ಯಾಚರಣೆಯನ್ನು ಇವತ್ತು ನೈಟ್ ಮಾಡ್ತಾ ಇದ್ದೇವೆ. ನೈಟ್ ಸ್ಪೆಷಲ್ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಅಂತ ಕರೆಯಲಾಗಿದೆ. ಇದರಲ್ಲಿ ಒಟ್ಟಾರೆ 15 ಜನ ಇನ್ಸ್ಪೆಕ್ಟರ್ಸು, ಒಂದು 28 ಜನ PSIs, ಆಮೇಲೆ ಸುಮಾರು 400ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ. ಸೊ ಒಟ್ಟಾರೆ ಈ ಒಂದು ಕಾರ್ಯಾಚರಣೆ, ಈ ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ದ ಉದ್ದೇಶ ಏನಂತಂದರೆ, ಒಂದು ಸರ್ಪ್ರೈಸ್ ಚೆಕ್ ಆಗಲಿ ಎಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ರೌಡಿ ಎಲಿಮೆಂಟ್ಸು, ಮತ್ತು ನೈಟ್ ಟೈಮಲ್ಲಿ ಆಗ್ತಕ್ಕಂಥ ಅಫೆನ್ಸಸ್ಸು, ವೆಪನ್ಸ್ ಹಿಡ್ಕೊಂಡು ಓಡಾಡುವಂಥದ್ದು, ಅಥವಾ ನೈಟ್ ಟೈಮಲ್ಲಿ ಕತ್ಲೆ ಜಾಗ ನೋಡಿಕೊಂಡು ನಶೆ ಮಾಡುವಂಥದ್ದು, ಎಣ್ಣೆ ಕುಡಿಯುವಂಥದ್ದು, ಅದೆಲ್ಲ ಏನೋ ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ ಇದೆ, ಅದನ್ನು ಕಡಿವಾಣ ಹಾಕುವಂಥ ಒಂದು ಉದ್ದೇಶದಿಂದ ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇದರಲ್ಲಿ ಎಲ್ಲರೂ ಸೇರಿ ಅವರವರ ವಿಭಾಗದಲ್ಲಿ ಸೌತ್ ಈಸ್ಟ್ ಅವರಾಗ್ಬೋದು, ಸೌತ್ ಅವರಾಗಿರ್ಬೋದು, ಸೆಂಟ್ರಲಿಂದ ಎಲ್ಲರೂ ಒಟ್ಟು ಸೇರಿಸಿ ಮಾಡ್ತಾಯಿದ್ದೀವಿ. ವಿಶೇಷವಾದಂಥ ನೈಟ್ ಟೈಮಲ್ಲಿ ಅನ್ನೆಸೆಸರಿ ಓಡಾಡ್ತಕ್ಕಂಥ ವೆಹಿಕಲ್ಸ್ ಮೇಲೆ ಸಹ ಗಮನ ಹರಿಸ್ತಾ ಇದ್ದೀವಿ. ಅನ್ಡಾಕ್ಯುಮೆಂಟೆಡ್ ವೆಹಿಕಲ್ಸು, ಟ್ರಿಪಲ್ ರೈಡಿಂಗು, ಡ್ರಿಂಕ್ ಆ್ಯಂಡ್ ಡ್ರೈವಿಂಗು. ಸೊ ಅದಕ್ಕೆ ಟ್ರಾಫಿಕ್ ವಿಂಗಿಂದ ಸಹ ಅಧಿಕಾರಿ ಸಿಬ್ಬಂದಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅಲ್ಲಿ ನಾಕಾ ಪಾಯಿಂಟ್ಸಲ್ಲಿ ಇವೆಲ್ಲ ಚೆಕಿಂಗ್ಗಳ ಮೂಲಕ ಮಾಡ್ತಾ ಇದ್ದೇವೆ. ಆಮೇಲೆ ಮಾದಕ ವಸ್ತುಗಳ ಸೇವನೆಗಳಿಗೆ ಕೂಡ ವಿಶೇಷಾದಂಥ ಆದ್ಯತೆ ನೀಡಲಾಗಿದೆ. ಸೊ ಈ ರೀತಿ ಸೇವನೆ ಮಾಡಿಕೊಂಡು ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ಹುಡುಗರನ್ನ ಐಡೆಂಟಿಫೈ ಮಾಡೋದು, ಟೆಸ್ಟ್ ಮಾಡೋದು, ಅವರನ್ನು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನ. ಯಾಕಂದರೆ ಈ ಟೈಮಲ್ಲಿ ಕೆಲವು ಜಾಗಗಳಲ್ಲಿ ನಾವು ನೋಡ್ತೀವಿ ಅತಿ ಹೆಚ್ಚು ಇಂಥ ಚಟುವಟಿಕೆಗಳು ಕಂಡು ಬಂದಿರತಕ್ಕಂಥದ್ದು. ಸಾರ್ವಜನಿಕರು ಕೂಡ ಭಾಳ ಒಳ್ಳೆಯ ರೀತಿ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಇಲಾಖೆಯೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಎಲ್ಲ ರೀತಿ ಪೂರಕವಾದಂಥ ಈ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದೇವೆ. ಬೆಂಗಳೂರು ಪೊಲೀಸ್ ಆಯುಕ್ತರ ಒಟ್ಟು ಮಾರ್ಗದರ್ಶನದಲ್ಲಿ ಅವರ ನಿರ್ದೇಶನದಂತೆ ಬೆಂಗಳೂರು ಕೇಂದ್ರ ವಿಭಾಗದ ಕೆಲವು ಇಂಪಾರ್ಟೆಂಟ್ ಪೊಲೀಸ್ ಠಾಣೆಗಳ ವ್ಯಾಪ್ತಿನಲ್ಲಿ ಮತ್ತು ಆ ಪೊಲೀಸ್ ಠಾಣೆಗಳ ವ್ಯಾಪ್ತಿಗೆ ಹೊಂದ್ಕೊಂಡು ಪಕ್ಕದ ಪೊಲೀಸ್ ಠಾಣೆ ಬೇರೆ ಡಿವಿಷನ್ನಿಂದ ಇರ್ತಕ್ಕಂಥದ್ದು ಅದನ್ನೆಲ್ಲ ಜಂಟಿಯಾಗಿ ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬೆಂಗಳೂರು ಸೆಂಟ್ರಲ್ ವಿಭಾಗದ ಅಶೋಕ್ ನಗರ್, ವಿವೇಕ್ ನಗರ್, ವಿಲ್ಸನ್ ಗಾರ್ಡನ್, SR ನಗರ, SJ ಪಾರ್ಕ್ ಪೊಲೀಸ್ ಠಾಣೆ ಜೊತೆಗೆ ಅದರ ಬಾರ್ಡ್ರ್ನಲ್ಲಿರ್ತಕ್ಕಂಥ ಸಿದ್ದಾಪುರ, ಅಡ್ಗೋಡಿ, ಕೋರಮಂಗಲ ಇವೆಲ್ಲ ಸೌತ್ ಈಸ್ಟು ಮತ್ತು ಸೆಂಟ್ರಲ್ 3 ಡಿವಿಷನ್ ಅಧಿಕಾರಿ ಸಿಬ್ಬಂದಿಗಳು ಒಟ್ಟುಗೂಡಿಸಿ ಆಟ್ ಎ ಟೈಮ್ ಒಂದು ಕಾರ್ಯಾಚರಣೆಯನ್ನು ಇವತ್ತು ನೈಟ್ ಮಾಡ್ತಾ ಇದ್ದೇವೆ. ನೈಟ್ ಸ್ಪೆಷಲ್ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಅಂತ ಕರೆಯಲಾಗಿದೆ. ಇದರಲ್ಲಿ ಒಟ್ಟಾರೆ 15 ಜನ ಇನ್ಸ್ಪೆಕ್ಟರ್ಸು, ಒಂದು 28 ಜನ PSIs, ಆಮೇಲೆ ಸುಮಾರು 400ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ. ಸೊ ಒಟ್ಟಾರೆ ಈ ಒಂದು ಕಾರ್ಯಾಚರಣೆ, ಈ ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ದ ಉದ್ದೇಶ ಏನಂತಂದರೆ, ಒಂದು ಸರ್ಪ್ರೈಸ್ ಚೆಕ್ ಆಗಲಿ ಎಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ರೌಡಿ ಎಲಿಮೆಂಟ್ಸು, ಮತ್ತು ನೈಟ್ ಟೈಮಲ್ಲಿ ಆಗ್ತಕ್ಕಂಥ ಅಫೆನ್ಸಸ್ಸು, ವೆಪನ್ಸ್ ಹಿಡ್ಕೊಂಡು ಓಡಾಡುವಂಥದ್ದು, ಅಥವಾ ನೈಟ್ ಟೈಮಲ್ಲಿ ಕತ್ಲೆ ಜಾಗ ನೋಡಿಕೊಂಡು ನಶೆ ಮಾಡುವಂಥದ್ದು, ಎಣ್ಣೆ ಕುಡಿಯುವಂಥದ್ದು, ಅದೆಲ್ಲ ಏನೋ ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ ಇದೆ, ಅದನ್ನು ಕಡಿವಾಣ ಹಾಕುವಂಥ ಒಂದು ಉದ್ದೇಶದಿಂದ ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇದರಲ್ಲಿ ಎಲ್ಲರೂ ಸೇರಿ ಅವರವರ ವಿಭಾಗದಲ್ಲಿ ಸೌತ್ ಈಸ್ಟ್ ಅವರಾಗ್ಬೋದು, ಸೌತ್ ಅವರಾಗಿರ್ಬೋದು, ಸೆಂಟ್ರಲಿಂದ ಎಲ್ಲರೂ ಒಟ್ಟು ಸೇರಿಸಿ ಮಾಡ್ತಾಯಿದ್ದೀವಿ. ವಿಶೇಷವಾದಂಥ ನೈಟ್ ಟೈಮಲ್ಲಿ ಅನ್ನೆಸೆಸರಿ ಓಡಾಡ್ತಕ್ಕಂಥ ವೆಹಿಕಲ್ಸ್ ಮೇಲೆ ಸಹ ಗಮನ ಹರಿಸ್ತಾ ಇದ್ದೀವಿ. ಅನ್ಡಾಕ್ಯುಮೆಂಟೆಡ್ ವೆಹಿಕಲ್ಸು, ಟ್ರಿಪಲ್ ರೈಡಿಂಗು, ಡ್ರಿಂಕ್ ಆ್ಯಂಡ್ ಡ್ರೈವಿಂಗು.
ಸೊ ಅದಕ್ಕೆ ಟ್ರಾಫಿಕ್ ವಿಂಗಿಂದ ಸಹ ಅಧಿಕಾರಿ ಸಿಬ್ಬಂದಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅಲ್ಲಿ ನಾಕಾ ಪಾಯಿಂಟ್ಸಲ್ಲಿ ಇವೆಲ್ಲ ಚೆಕಿಂಗ್ಗಳ ಮೂಲಕ ಮಾಡ್ತಾ ಇದ್ದೇವೆ. ಆಮೇಲೆ ಮಾದಕ ವಸ್ತುಗಳ ಸೇವನೆಗಳಿಗೆ ಕೂಡ ವಿಶೇಷಾದಂಥ ಆದ್ಯತೆ ನೀಡಲಾಗಿದೆ. ಸೊ ಈ ರೀತಿ ಸೇವನೆ ಮಾಡಿಕೊಂಡು ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ಹುಡುಗರನ್ನ ಐಡೆಂಟಿಫೈ ಮಾಡೋದು, ಟೆಸ್ಟ್ ಮಾಡೋದು, ಅವರನ್ನು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನ. ಯಾಕಂದರೆ ಈ ಟೈಮಲ್ಲಿ ಕೆಲವು ಜಾಗಗಳಲ್ಲಿ ನಾವು ನೋಡ್ತೀವಿ ಅತಿ ಹೆಚ್ಚು ಇಂಥ ಚಟುವಟಿಕೆಗಳು ಕಂಡು ಬಂದಿರತಕ್ಕಂಥದ್ದು. ಸಾರ್ವಜನಿಕರು ಕೂಡ ಭಾಳ ಒಳ್ಳೆಯ ರೀತಿ ಈ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಇಲಾಖೆಯೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಎಲ್ಲ ರೀತಿ ಪೂರಕವಾದಂಥ ಈ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದೇವೆ.